ಮಿಥಿಲಾ ಎಲ್ರಿಗೂ ಸರಿಯಾಗಿ ಗೂಗ್ಲಿ ಆಗ್ತಿದ್ದಾಳೆ. ಇರುಳು ಕಂಡ ಬಾವಿಗೆ ಹಗಲು ಬೀಳೋದು ಅಂತಾರಲ್ಲ, ಅದು ಇದೆ. ಆಗೇನು ಫ್ರೆಂಡ್ಸ್ ಅನ್ಕೊಂಡು ಮದ್ವೆ ಫಿಕ್ಸ್ ಮಾಡಿದ್ರಿ, ಅದು ಫ್ಲಾಪ್ ಆಯ್ತು. ಈಗ ಅವನು ಅವಳನ್ನ ಎತ್ಕೊಂಡ ಅಂತ ಅದೇ ಪ್ರೀತಿ ಅಂತ ಹಣೆಪಟ್ಟಿ ಕಟ್ಟೋದು ಬೇಕಾ? ಹೌದು ಮಿಥಿಲಾ, ಫ್ರೆಂಡ್ ಅನ್ನೋ ಕಾಳಜಿ ಇರ್ಬೋದಲ್ವಾ? ಮಾವ, ಕೆಲವೊಂದು ಸಾರಿ ಪ್ರೀತಿನೂ ಕಾಳಜಿ ಅಂದ್ಕೊಳ್ತೀವಿ. ನನಗೂ ಹರ್ಷಿತ್ಗೂ ರಮ್ಯಾ ಚಿಕ್ಕೋಳಿಂದ ಫ್ರೆಂಡ್ಸು, ಆದರೆ ನಾವು ಯಾರೂ ಪ್ಯಾನಿಕ್ ಆಗಿಲ್ಲ. ಆದರೆ ವಿರಾಜ್ ತನಗೆ ಏನೋ ಆಯಿತು ಅನ್ನೋ ಥರ ಕ್ವಿಕ್ಕಾಗಿ ರಿಯಾಕ್ಟ್ ಆದ. ಅಣ್ಣನ ನೇಚರೇ ಹಾಗಲ್ವ ಅದಕ್ಕೆ, ಅವನಿಗೆ ಸ್ವಲ್ಪ ಕೇರ್ ಜಾಸ್ತಿ. ಸರಿ, ಕೇರ್ ಇದೆ, ರಮ್ಯಾ ಬೇಗ ಗುಣ ಆಗಬೇಕು ಅನ್ನೋ ಕಾಳಜಿ ಇದೆ ಅನ್ಕೊಳ್ಳೋಣ. ಆದರೆ ಅವಿನೂ ಅಲ್ಲೇ ಇದ್ದ ಅಲ್ವಾ, ತಾನೇ ಕರ್ಕೊಂಡು ಹೋಗ್ತೀನಿ ಅಂದ. ಆದರೆ ವಿರಾಜ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ವಾ? ಮಿಥಿಲಾ ಹೀಗೆ ಅನಿಸ್ತಾ ಇದೆ ಅಂದ್ರೆ ಅದು ನಿಜನೇ ಆಗಿರುತ್ತೆ. ಯಾಕಂದ್ರೆ ಅವಳ ಅಬ್ಸರ್ವೇಷನ್ ಯಾವತ್ತೂ ಕರೆಕ್ಟ್ ಆಗಿರುತ್ತೆ. ಹೌದು, ಇಡೀ ದಿನ ಪೂಜೆಲಿ ನಾವೇ ನೋಡಿದ್ವಲ್ಲ, ರಮ್ಯನ್ ಕೆಲಸನ ವಿರಾಜ್ ಇಷ್ಟಪಡ್ತಾ ಇದ್ದ. ಯಾವಾಗ್ಲೂ ರಮ್ಯನ್ ಕಾಲು ಎಳ್ಕೊಂಡಿದ್ದೋನು ಇವತ್ತು ಬಾಯ್ ಬಿಟ್ಟು ಹೊಗಳಿದಾನೆ. ಖುಷಿಯಾಗಿದೆ, ಹೊಗಳಿದಾನೆ. ನೀವೆಲ್ಲ ಅದನ್ನೇ ಪ್ರೀತಿ ಅಂತ ತಪ್ಪು ತಿಳ್ಕೊಂತಿದ್ದೀರಾ ಅಷ್ಟೇ. ಮಿಥಿಲಾ, ನೀನ್ ಏನೇನೋ ಕಲ್ಪನೆ ಮಾಡ್ಕೊಂತಿದ್ಯಾ ಅಷ್ಟೇ. ನಾನು ಒಂದು ಕಾಲದಲ್ಲಿ ಹೀಗೆ ಇರಲಿಲ್ವಾ ಹರ್ಷಿ? ಮಿಥಿಲಾ, ಏನು ಹೇಳೋಕೆ ಹೊರಟಿದ್ಯಾ? ಅಮ್ಮ, ನನಗೂ ವಿರಾಜ್ಗೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಜೀವನದಲ್ಲಿ ಜವಾಬ್ದಾರಿ ತಗೊಂಡೇ ಬೆಳೆದ ಅಭ್ಯಾಸ. ಹಾಗಾಗಿ ನಮ್ಗೆಲ್ಲಾದ್ರೂ ಪ್ರೀತಿ ಆದ್ರೆ ಕಾಳಜಿ, ಜವಾಬ್ದಾರಿ, ಕರ್ತವ್ಯ ಅನ್ಕೊಳ್ತೀವಿ. ಅಂದರೆ ನಮ್ಮ ವಿರಾಜ್ಗೆ ಪ್ರೀತಿ ಮತ್ತು ಕಾಳಜಿ ಮಧ್ಯೆ ಇರೋ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ಯಾ? ಗೊತ್ತಾಗ್ಲೇಬೇಕಂತ ಇಲ್ವಲ್ಲ ಅತ್ತೆ. ಅದಕ್ಕೆ ಅಣ್ಣ ಏನು ಅಷ್ಟೊಂದು ದಡ್ಡನಾ? ನಾನ್ ದಡ್ಡಿ ಅಂತ ನಿಮ್ಗೆ ಯಾರಿಗಾದ್ರೂ ಅನ್ಸತ್ತಾ? ಯಾಕೆ ಹೀಗೆ ಕೇಳ್ತಾ ಇದೆಯಾ ಮಿಥಿಲಾ? ಆಫೀಸ್ನ ಮನೇನ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಳನ್ನ ದಡ್ಡಿ ಅನ್ನಕ್ಕಾಗತ್ತಾ? ಪ್ರೀತಿ ವಿಷಯ ಬಂದಾಗ ಎಷ್ಟೇ ಬುದ್ಧಿವಂತಿಕೆ ಇದ್ರೂ ದಡ್ರಾಗಿ ಹೋಗ್ತೀವಿ ಮಾವ. ಅದಕ್ಕೆ ಉದಾಹರಣೆ ನನ್ಗಿಂತ ಬೇಕಾ? ಮಿಥಿಲಾ, ಈಗ ನೀನು ಏನು ಹೇಳಕ್ ಹೊರಟಿದ್ಯಾ? ಹರ್ಷಿತ್ ನನಗೆ ಪ್ರಪೋಸ್ ಮಾಡಿದಾಗ ಏನಾಗಿತ್ತು ಅಂತ ನಿಮ್ಗೆಲ್ಲ ನೆನಪಿಲ್ವಾ?